ಹೆಂಗ್ ಅನ್ಸಕತ್ತೈತ್ರಿ ನಿಮಗೆ? ಅಲ್ಲ ಅಲ್ಲ ಅಲ್ಲ, ನಾನ್ ನಿಮಗ್ ಕೇಳಿದ್ ಹೆಂಗ ಅನ್ಸಕತ್ತೈತಿ ಅಂತ. ನಿಮಗೆ ಅವರು ಪ್ರಶ್ನೆ ಕೇಳ್ತಾರೋ ನಿಮ್ಗೆ ಹೆಂಗ ಅನ್ಸ್ತಿದೆ ಅಂತ? ಭಾಳ ಚಲೋ ಅನ್ಸೈತಿ. ನಿಮ್ಗೆ? ನಮಗೆ ತುಂಬಾ ಖುಷಿ ಆಯ್ತು. ಹೌದಾ? ಈ ಫುಲ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ? ಏನ್ ಕತೆ? ನಿಮ್ಮ ಮಾವತ್ತಾನೆ ಅವರು ಡೈರೆಕ್ಟ್ರು ಆಯುಷ್ ಸರ್. ಇವತ್ತು ಊಟ ಕೊಟ್ರಾ? ಇಲ್ಲ ಸರ್, ಇವತ್ತು ನಿಜ ಬೈಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ. ಈಗ ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ? ಸಿನಿಮಾ ಮಾಡ್ಬೇಕಾ? ಹೌದಾ? ಅಲ್ಲಿ ನೋಡಿ, ಸ್ಕೂಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್ಜಾ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು. ಇವರೆಲ್ಲ ನಿಮ್ಮ ರೀಲ್ಸ್ನ ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲಿ. ಇವರೆಲ್ಲ ಸಪೋರ್ಟ್ ಇಂದ ಇವತ್ತು 50 ದಿನ ಪೂರೈಕೆ ಆಗಿದೆ ಅಲ್ವಾ? 50 ದಿನ ಪೂರೈಸಿದ್ದೀರಾ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ರೀ, ನಮ್ಮನ್ನ ಟಿವಿಯಾಗಲ್ಲ ಫೋನ್ನಾಗ ಬರಕ್ ಮಾಡಿದ್ಕ. ಅವ್ರೊಂದ್ಸತಿ ಹೇಳಿ, ನೀವೊಂದ್ಸತಿ ಹೇಳಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮ ಟಿವಿಯಾಗ ಫೋನ್ನಾಗ ಯೂಟ್ಯೂಬ್ನಾಗ ಎಲ್ಲದಕ್ಕೂ ಬರೋದಕ್ಕೆ. ಆಯ್ತು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಇಬ್ಬರಿಗೂ. ಹಾಂ, ಒಂದು ಡೈಲಾಗ್ ಹೇಳ್ಬಿಡ್ತೀರಾ? ಹಾಂ, ಟೊಮಾಟೊ ಹಣ್ಣು. ಹಾಂ, ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ಹಣ್ಣು ಯಾವ್ದ್ಲೆ? ಅದು ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲೆ. ಹ್ಞೂನ್ಲೆ, ನೀನೇ ನಂಗೆ ಕಂದಿ. ನಾ ಟೊಮೆಟೊ ಹಣ್ಣು ಕಂಬಿಟ್ಟಿನ್ಲೆ, ಮಬ್ಬ ತರಕಾರಿಲಿ ಎರಡು ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗ್ಬಿಡತ್ಲೆ. ಹೌದನ? ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಹಾಗೆ ಋತಿಕ್ ಬಳ್ಳಾರಿ. ಋತಿಕ್ ಬಳ್ಳಾರಿ, ಹಾಗೆ ಹನುಮೇಶ್. ಪೋಸ್. ಎಸ್, ಥ್ಯಾಂಕ್ ಯು. ಹನುಮೇಶ್ ಅವರು. ಪೂಜಾ. ನಿಜವಾಗ್ಲೂ ಪಪ್ಪಿ ಸಿನಿಮಾ 50 ದಿನಗಳನ್ನು ಪೂರೈಸಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಭಿನಯಿಸಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಹೇಗೆ ಅವ್ರ ಮನೆಗಳಲ್ಲಿ ಮಾತಾಡ್ತಾರೋ ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ದರಿಂದ ನಮ್ಮೆಲ್ಲರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯಿತು. ಈ ತಂಡದಿಂದ ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿ ಅಂತ ಎಲ್ಲರೂ ಸೇರಿ ವಿಶ್ ಮಾಡೋಣ. ಸಂಜನಾ ಮ್ಯಾಮ್, ನಿಮಗೆ ಪಪ್ಪಿ ಚಿತ್ರತಂಡದ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡ್ತಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು. ಆಯುಷ್ ಸರ್. ಹಾಗೆ ಸಂಜನಾ ಮ್ಯಾಮ್. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಕಶ್ಯಪ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಿದ್ದೀನಿ. ಹಾಗೆ ನಂತರದಲ್ಲಿ ಸಿನಿಮಾದ ಎಡಿಟರ್ NM ವಿಶ್ವ ಅವರು. ಸಿನಿಮಾದ VFX ಕೆಲಸ ಮಾಡಿರುವಂತಹ ಪ್ರವೀಣ್ ಲಕ್ಷ್ ಅವರು.
ಪ್ರಣವ್ ಸೂರ್ಯ, ಪ್ರಣವ್ ಸೂರ್ಯ ಅವರು. ಹಾಗೆ ಮ್ಯೂಸಿಕ್ ಪಾರ್ಟ್ನರ್ A2 ಮ್ಯೂಸಿಕ್. ಹಾಗೆ ಸಿಂಗರ್ ನಿಂಗಪ್ಪ ದೋಣಿಯವರು. ಅದ್ಭುತವಾದಂಥ ಜನಪದ ಕಲಾವಿದರು, ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಸರ್. ಹಾಗೆ ಸಿನಿಮಾದ ನಿರ್ದೇಶಕರು ಆಯುಷ್ ಮಲ್ಲಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಫಿಲ್ಮ್ ಫೆಸ್ಟಿವಲಲ್ಲಿ ರಿಜೆಕ್ಟ್ ಆದಂಥ ಒಂದು ಸಿನಿಮಾ 50 ದಿನಗಳನ್ನು ಪೂರೈಸುತ್ತೆ ಅಂದರೆ ಅದು ಅವರ ನಿರ್ದೇಶನಕ್ಕಿರುವ ತಾಕತ್ತು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆಯುಷ್ ಮಲ್ಲಿ ಸರ್. ಹಾಗೆ ಈ ಒಂದು ಸಿನಿಮಾ ಈಗ 50 ದಿನ ಪೂರೈಸಿದೆ, ಆದರೆ ಇನಿಷಿಯಲ್ ಡೇಸಲ್ಲಿ ಈ ಸಿನಿಮಾವನ್ನು ನಂಬಿ ಪ್ರೊಡ್ಯೂಸ್ ಮಾಡಿದಂತಹ ಅಂದಪ್ಪ ಸಂಕನೂರ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಸಿನಿಮಾದ PRO ಹರೀಶ್ ಅರಸು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಮುಖ್ಯವಾಗಿ ಸಿನಿಮಾದ ಕಲಾವಿದರು, ನಮ್ಮ ಹೀರೋಗಳು, ಅವ್ರನ್ನ ಕರೆಯಬೇಕು. ಎಸ್, ಜಗದೀಶ್ ಅವರು ಹಾಗೆ ಆದಿತ್ಯ. ಆ್ಯಕ್ಚುಲಿ ನೀವೊಂದು ಮಾತು ಹೇಳಬೇಕು, ಹೇಗನ್ನಿಸ್ತು ಏನು ಅಂತ. ಅದನ್ನು ಕೊಡಿ ಸರ್. ಬರ್ತಾರೆ ಸರ್ ನೆಕ್ಸ್ಟ್. ಇವರು ಒಂದ್ಸತಿ ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊಂಡು. ಈಗ ನೀವು 1 ನಿಮಿಷ ಮಾತಾಡ್ಬೇಕಲ್ಲ, 50 ದಿನ ಆಗಿದೆ.